ಭಾರತೀಯ ಜನತಾ ಪಾರ್ಟಿಗೆ ಈ ಸಲ ತುತ್ತು ಬಹಳ ಸುಲಭದ್ದೇನಾಗಿಲ್ಲ. ಟೈಮ್ ಸ್ವಲ್ಪ ಕಷ್ಟ ಆಗಿದೆ. ಇಷ್ಟು ದಿನ ಕೇಸರಿ ಬಾವುಟ ಎದೆಗಪ್ಪಿಕೊಂಡಿದ್ದಂತಹ ಪ್ರಮುಖ ಲಿಂಗಾಯತ ವೀರಶೈವ ಸಮುದಾಯ ಈ ಬಾರಿ ಜೋಶಿಗೆ ಎಚ್ಚರಿಕೆ ನೀಡೋ ಸಂಭವ ಕೂಡ ಜಾಸ್ತಿ ಇದೆ ಅಂತ ಹೇಳ್ತಾ ಇದೆ ಗ್ರೌಂಡ್ ರಿಪೋರ್ಟ್. ಆದರೂ ಮೋದಿ ನಾಮಬಲ ಮತ್ತು ಅಯೋಧ್ಯೆಯ ಶ್ರೀರಾಮನ ಪ್ರಭಾವಳಿ ಹೆಚ್ಚಾಗಿ ಕಾಣಿಸ್ಕೊಂಡಿದೆ ಆ ಭಾಗದಲ್ಲಿ. ಇದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ನೋಡಬೇಕಾಗುತ್ತೆ. ಸೊ ಸಂಸದರು ಬಿಜೆಪಿ ಆಂಗಲ್ ಇಂದ ನಾವು ನೋಡಿದ್ವಿ. ಈಗ ಕಾಂಗ್ರೆಸ್ ಕಡೆಗೆ ನೋಡಬೇಕಾಗುತ್ತೆ. ಕಾಂಗ್ರೆಸ್ನ ಪ್ಲಸ್ ಪಾಯಿಂಟ್ಸ್ ಏನು, ಮೈನಸ್ ಪಾಯಿಂಟ್ಸ್ ಏನು ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಮೊದಲನೇದಾಗಿ ನೋಡ್ಕೊಂಡು ಬಂದ್ಬೋಣ. ಕಾಂಗ್ರೆಸ್ ಕಡೆನೂ ಕೂಡ ಗಮನ ಹರಿಸ್ತಾ ಹೋಗೋಣ. ಯಾವ ರೀತಿಯಾಗಿದೆ ಕ್ಷೇತ್ರದಲ್ಲಿ ಗೆಲ್ಲುವಂತಹ ಚಾನ್ಸಸ್ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿ ಕಾಂಗ್ರೆಸ್ನ ಪ್ಲಸ್ ಪಾಯಿಂಟ್ಸ್ ಅನ್ನ ಫಸ್ಟ್ ನಾವು ನೋಡ್ಕೊಂಡು ಬಂದ್ಬೋಣ. ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಇಲ್ಲಿ ಪ್ಲಸ್ ಆಗೋ ಚಾನ್ಸಸ್ ಇದೆ. ಅಂದ್ರೆ ಇದು ಕೇವಲ ಧಾರವಾಡ ಅಂತ ಅಲ್ಲ, ಎಲ್ಲಾ ಕಡೆಯಲ್ಲೂ ಕೂಡ ಈ ಅಂಶಗಳು ಇಲ್ಲಿ ಪಾಸಿಟಿವ್ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗುತ್ತೆ. ಸಚಿವ ಸಂತೋಷ್ ಲಾಡ್ ಬಲ ಇದೆ, ಅಲ್ಲಿ ವರ್ಚಸ್ಸಿದೆ. ಶಾಸಕರಾದ ವಿನಯ್ ಕುಲಕರ್ಣಿ ಇದ್ದಾರೆ, ಕೋನ್ ರೆಡ್ಡಿ ಇದ್ದಾರೆ. ಇನ್ನು ಮತ ಬಿಜೆಪಿಗೆ ಹೋಗದೇ ಇರೋ ರೀತಿಯಾಗಿ ನೋಡ್ಕೊಳ್ತಾರೆ ಇವರು ಅಂತ ಹೇಳಲಾಗುತ್ತೆ. ಲಿಂಗಾಯತ ಮತ ಕಾಂಗ್ರೆಸ್ ಹಿಡಿದಿಟ್ಟಿರೋದು. ಸೊ ಇಲ್ಲಿ ಅಂದ್ರೆ ಕಳೆದ ಬಾರಿ ಚುನಾವಣೆಯ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಹೋಗಿದ್ದು ಅದೆಲ್ಲವೂ ಕೂಡ ಲಿಂಗಾಯತ ಮತಗಳು ಮತ್ತೆ ಕಾಂಗ್ರೆಸ್ ಕಡೆ ಮುಖ ಮಾಡುವಂತಹ ನಿಟ್ಟಿನಲ್ಲಿ ಆಗಿದ್ದನ್ನ ನಾವು ಗಮನಿಸಬಹುದಾಗುತ್ತೆ. ಹಾಗಾಗಿ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಒಂದ್ ಕಡೆ ಪ್ಲಸ್ ಪಾಯಿಂಟ್ಸ್ ಅಂತ ಅನ್ನೋದಾದ್ರೆ, ಸಚಿವ ಬಲ ಅಂದ್ರೆ ಸಚಿವ ಸಂತೋಷ್ ಲಾಡ್ ವರ್ಚಸ್ಸು ಹೆಚ್ಚಾಗ್ತಾ ಇದೆ. ಶಾಸಕರಾದಂತಹ ವಿನಯ್ ಕುಲಕರ್ಣಿ ಇದ್ದಾರೆ, ಕೋನ್ ರೆಡ್ಡಿ ಇದ್ದಾರೆ. ಬಿಜೆಪಿಗೆ ಮತ ಹೋಗದೆ ಇರೋ ರೀತಿಯಾಗಿ ನೋಡ್ಕೊಳ್ಳೋದು ಅಂದ್ರೆ ಇಲ್ಲಿ ಕಾಂಗ್ರೆಸ್ನ ಪ್ರಾಬಲ್ಯವನ್ನೇ ಅತಿ ಹೆಚ್ಚು ಜನರ ಮುಂದೆ ಇಡುವಂತಹ ಪ್ರಯತ್ನಗಳನ್ನ ಇವರು ಮಾಡ್ತಾರೆ ಅನ್ನೋದು. ಇನ್ನು ಲಿಂಗಾಯತ ಮತ ಸ್ವಲ್ಪ ಕೊಂಚ ಮಟ್ಟಿಗೆ ಕಾಂಗ್ರೆಸ್ ಪಾಳೆಯ ಹಿಡಿದಿಟ್ಟುಕೊಳ್ಳುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗುತ್ತೆ. ಸೊ ಇದು ಎಲ್ಲ ಕಾಂಗ್ರೆಸ್ಗೆ ಪ್ಲಸ್ ಆಗೋ ಚಾನ್ಸಸ್ ಇದೆ ಅಂತ ಹೇಳಲಾಗುತ್ತೆ. ಅದ್ರ ಜೊತೆಗೆ ಮೈನಸ್ ಪಾಯಿಂಟ್ಸ್ ಅನ್ನು ಕೂಡ ನಾವು ಗಮನಿಸ್ಬಿಡೋಣ. ಏನೆಲ್ಲ ಯಾವ ಹಂತದಲ್ಲಿ ಸೆಟ್ ಬ್ಯಾಕ್ ಆಗಬಹುದು ಕಾಂಗ್ರೆಸ್ಗೆ ಅನ್ನೋದು ನೋಡೋದಾದ್ರೆ, ಸೂಕ್ತವಾದ ಅಭ್ಯರ್ಥಿಯ ಆಯ್ಕೆ ಮಾಡದೇ ಇರೋದೇ ಇಲ್ಲಿ ಸೆಟ್ ಬ್ಯಾಕ್ ಆಗುತ್ತೆ ಕಾಂಗ್ರೆಸ್ಗೆ. ಅಸಮಾಧಾನದ ಹೊಗೆ ಇದೆ, ಬಂಡಾಯ ಹೇಳುವಂತಹ ಸಾಧ್ಯತೆ ಕೂಡ ಇದೆ, ಬಣ ರಾಜಕೀಯ ಇದೆ, ಗುಂಪುಗಾರಿಕೆ ಸೃಷ್ಟಿ ಸಂಭವ ಕೂಡ ಇದೆ. ಜೋಶಿ ಎದುರು ಪ್ರಬಲ ಅಭ್ಯರ್ಥಿಯನ್ನ ಹಾಕದೇ ಇರೋದು ಕೂಡ ದೊಡ್ಡ ಮಟ್ಟದ ಸೆಟ್ ಬ್ಯಾಕ್ ಕಾಂಗ್ರೆಸ್ಗೆ ಅಂತಾನೆ ಹೇಳಬಹುದು. ಹಾಗಾಗಿ ಈ ಅಂಶಗಳು ಕಾಂಗ್ರೆಸ್ಗೆಲ್ಲೋ ಒಂದ್ ಕಡೆ ಮೈನಸ್ ಆಗಬಹುದು. ಸೂಕ್ತವಾದ ಅಭ್ಯರ್ಥಿಯನ್ನ ಆಯ್ಕೆ ಮಾಡಬೇಕಾಗುತ್ತೆ. ಸೊ ಮಾಡದೇ ಇದ್ರೆ ಅದೊಂದು ಮೈನಸ್ ಪಾಯಿಂಟು. ಅಸಮಾಧಾನ ಇದೆ, ಬಂಡಾಯ ಇದೆ, ಬಣ ರಾಜಕೀಯ ಇದೆ, ಗುಂಪುಗಾರಿಕೆ ಸೃಷ್ಟಿಯಾಗೋ ಚಾನ್ಸಸ್ ಇದೆ. ಸೊ ಈ ಅಂಶಗಳೆಲ್ಲ ಕಾಂಗ್ರೆಸ್ಗೆ ಮೈನಸ್ ಆಗೋ ಚಾನ್ಸಸ್ ಇದೆ. ಕಾಂಗ್ರೆಸ್ ಬಗ್ಗೆ, ಬಿಜೆಪಿ ಬಗ್ಗೆ ಕಾಂಗ್ರೆಸ್ ಒಬ್ಬ ಕಾರ್ಯಕರ್ತರು ಮತ್ತೆ ಬಿಜೆಪಿ ಒಬ್ಬ ಮುಖಂಡರು ಮಾತನಾಡಿದ್ದಾರೆ. ಅವ್ರು ಏನು ಹೇಳ್ತಾರೆ, ಅವರವರ ಪಕ್ಷದ ಬಗ್ಗೆ ಹೇಳ್ತಾರಾ, ಸೊ ಯಾವ ರೀತಿಯಾಗಿ ಮಾತನಾಡ್ತಾರೆ, ಅಲ್ಲಿನ ಅವರ ಗ್ರೌಂಡ್ ರಿಯಾಲಿಟಿ ಏನು ಅನ್ನೋದನ್ನ ನೋಡ್ಕೊಂಡು ಬರೋಣ. ಇವತ್ತು ಮಾಡಿದಂತ ಅಭಿವೃದ್ಧಿ ಕಾರ್ಯಗಳೇ ಇವತ್ತು ಅವರು ಸುರಕ್ಷೆ ಆಗಿರುವುದು. ಇವತ್ತು ಎಲ್ಲ ಜನರ ಮನಸ್ಸಿನಲ್ಲಿ ಇವತ್ತು ಪ್ರಹ್ಲಾದ್ ಜೋಶಿ ಅವರ ಮಾಡಿದಂತ ಕಾರ್ಯ ಮತ್ತು ಅಭಿವೃದ್ಧಿ ಇವತ್ತು ಮನಸ್ಸಲ್ಲಿದೆ. ಅವರು 2020 ನಮ್ಮ ಕ್ಷೇತ್ರಕ್ಕೆ ಇವರು ಯಾವಾಗ ಈ ಮೊದಲನೇ ಬಾರಿಯಾಗಿ ಕೇಂದ್ರ ಸಚಿವರಾಗಿ ಏನು ಕಾರ್ಯನಿರ್ವಹಿಸ್ತಾರೆ, ಆ ಸಚಿವ ಆದ ನಂತರ ಸುಮಾರು 8,900 ಕೋಟಿ ರೂಪಾಯಿ ಅನುದಾನವನ್ನು ನಮ್ಮ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ತಂದು ಒಳ್ಳೊಳ್ಳೆ ಕಾರ್ಯವನ್ನು ಅಭಿವೃದ್ಧಿ ಮಾಡಿದ್ದಾರೆ. ದೇಶಾದ್ಯಂತ ಇರುವಂಥ ಎಲ್ಲ ಪಕ್ಷದ ಕಾರ್ಯಚಟುವಟಿಕೆಗಳು ಪ್ರಾರಂಭ ಆಗಿದೆ. ಆದರೆ ಈ ಬಾರಿ ಕೇಂದ್ರ ಸರ್ಕಾರದ ವೈಫಲ್ಯಗಳನ್ನು ಖಂಡಿಸಿ ಸಾಕಷ್ಟು ಜನವಿರೋಧಿ ನೀತಿಗಳನ್ನು ಅವರು ಅಧಿಕಾರದಲ್ಲಿ ತಂದಿದ್ದಾರೆ. ಜನರಿಗೆ ಯಾವುದೇ ರೀತಿಯಿಂದನೂ ಅನುಕೂಲ ಆಗಿಲ್ಲ. ಆ ನಿಟ್ಟಿನಲ್ಲಿ ಅದು ವಿಶೇಷವಾಗಿ ಕರ್ನಾಟಕದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾನು ಲೋಕಸಭಾ ಸೀಟುಗಳನ್ನು ಗೆಲ್ತೇವೆ ಅಂತೇಳಿ ಆತ್ಮವಿಶ್ವಾಸದಿಂದ ಹೇಳಕ್ ಬಯಸ್ತೇನೆ. ದೇಶಾದ್ಯಂತ ಇಲ್ಲಿಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಸಿದ್ದರಾಮಯ್ಯನವರ ಪಂಚ ಗ್ಯಾರಂಟಿ ಯೋಜನೆಗಳು ವರದಾನ ಆಗತ್ತಾ ಈ ಲೋಕಸಭೆ ಚುನಾವಣೆಯಲ್ಲಿ? ಅದೇ ರೀತಿ ಪ್ರಬಲ ನಾಯಕರ ಕೊರತೆ ಇದೆ. ಅದರ ಜೊತೆಗೆ ಒಂದಷ್ಟು ಕಹಿಯನ್ನು ಕೂಡ ಜನ ಮುಂದಿಟ್ಟಿದ್ದಾರೆ. ಸೊ ಹಾಗಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ರಣಕಲಿಗಳು ಯಾರಿದ್ದಾರೆ ಯುದ್ಧದಲ್ಲಿ ಅನ್ನೋದನ್ನು ಕೂಡ ನಾವು ಕಣ್ಣಾಡಿಸ್ಕೊಂಡು ಬಂದ್ಬಿಡೋಣ. ಯಾರು ಹಾಗಾದ್ರೆ ಈ ಬಾರಿಯ ರಣಕಲಿಗಳು ಅನ್ನೋದನ್ನ ಗಮನಿಸೋದಾದ್ರೆ, ಮೊದಲನೇದಾಗಿ ಆಬ್ವಿಯಸ್ಲಿ ಪ್ರಹ್ಲಾದ್ ಜೋಶಿ ಅವರಿದ್ದಾರೆ ಬಿಜೆಪಿ ಕಡೆಯಿಂದ. ಮತ್ತು ಅವರಿಗೆ ಟಿಕೆಟ್ ಫೈನಲ್ ಅಂತ ಹೇಳಲಾಗ್ತಾ ಇದೆ, ಅಲ್ಲ ಅದು ಬಹುತೇಕ ಖಚಿತ ಅಂತಲೂ ಹೇಳಲಾಗ್ತಾ ಇದೆ. ಅದ್ರ ಜೊತೆಗೆ ವಿನಯ್ ಕುಲಕರ್ಣಿಯ ಸಹೋದರ, ಸೊ ಇವರಿಗೆ ಟಿಕೆಟ್ ಕೊಡ್ತಾರೆ ಅಂತ ಹೇಳಲಾಗುತ್ತೆ. ಇನ್ನು ಬಸವರಾಜ್ ಗುರಿಕಾರ್ ಇದ್ದಾರೆ ಶಿಕ್ಷಕರ ಸಂಘದಿಂದ ಕಾಂಗ್ರೆಸ್ ಕಡೆಯಿಂದ. ಶಿವಲೀಲಾ ಕುಲಕರ್ಣಿ ಇದ್ದಾರೆ, ವಿನಯ್ ಕುಲಕರ್ಣಿ ಅವರ ಪತ್ನಿ, ಕಾಂಗ್ರೆಸ್ನಿಂದ ಅವರು ಕೂಡ ಅಭ್ಯರ್ಥಿ ಆಗೋ ಚಾನ್ಸಸ್ ಇದೆ. ರಜತ್ ಉಳ್ಳಾಗಡ್ಡಿ ಮಠ್ ಇದ್ದಾರೆ.
ಸಚಿವೆ ಹೆಬ್ಬಾಳ್ಕರ್ ಅವರ ಅಳಿಯ, ಮಯೂರ್ ಮೋರೆ ಕಾಂಗ್ರೆಸ್ನ ಯುವ ನಾಯಕ ಅಂತ ಹೇಳಲಾಗುತ್ತೆ. ಸೊ ಇಷ್ಟರಲ್ಲಿ ಯಾರಿಗೆ ಈ ಬಾರಿ ಈ ಟಿಕೆಟ್ ಅನ್ನ ಕೊಡ್ತಾರೆ ಅನ್ನೋದೇ ಈಗಿರುವಂತಹ ಒಂದು ಕುತೂಹಲ ಅಂತ ಹೇಳ್ಬೋದು. ಯಾಕಂತಂದ್ರೆ ಒಂದು ಕಡೆ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ನಿಲ್ಲಬೇಕು ಅಂತಂದ್ರೆ ಅಷ್ಟೇ ಸ್ಟ್ರಾಂಗ್ ಆಗಿ ಕೂಡ ಇರಬೇಕಾಗತ್ತೆ. ಹಾಗಾಗಿ ಚುನಾವಣಾ ಕಾವು ದಿನದಿಂದ ದಿನಕ್ಕೆ ಏರ್ತಾ ಇದೆ. ಕೈ ಪಡೆ ಕೂಡ ತನ್ನ ಪ್ರಾಬಲ್ಯವನ್ನ ಮೆರಿಬೇಕು, ಮರು ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋ ತವಕದಲ್ಲಿದೆ. ತನ್ನ ಬಿಜೆಪಿ ಭದ್ರಕೋಟೆ ಆಗ್ಬಿಟ್ಟಿದೆ. ಆ ಮೂಲಕ ತಮ್ಮ ಪ್ರಾಬಲ್ಯವನ್ನ ಮರು ಪ್ರತಿಷ್ಠಾಪನೆ ಮಾಡೋದಕ್ಕೆ ಎಲ್ಲ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇರುವಂತಹ 8 ವಿಧಾನಸಭಾ ಕ್ಷೇತ್ರಗಳು ಕಾಂಗ್ರೆಸ್ನಲ್ಲಿ ಟಿಕೆಟ್ ಆಕಾಂಕ್ಷಿಗಳ ದಂಡೇ ಇದೆ ಅಂತ ಹೇಳ್ಬೋದು. ಹತ್ತತ್ರ ಸಾಕಷ್ಟು ಜನ ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಪಟ್ಟಿ ಬಹಳ ದೊಡ್ಡ ಮಟ್ಟದಲ್ಲಿದೆ ಅಂತಾನೆ ಹೇಳಲಾಗುತ್ತೆ. ಹಾಲಿ ಸಚಿವರುಗಳಾಗಿರ್ಬೋದು, ಹಾಲಿ ಶಾಸಕರು, ಅವರ ಸಂಬಂಧಿಕರು, ಹೀಗೆ ಅನೇಕರು ಪೈಪೋಟಿಯಲ್ಲಿದ್ದಾರೆ. ಅದರಲ್ಲಿ ಒಂದಷ್ಟು ಜನ ನೋಡಿ, ಈಗಾಗಲೇ ಹೇಳಿದೆ, ರಜತ್ ಉಳ್ಳಾಗಡ್ಡಿ ಮಠ, ಅದ್ರ ಜೊತೆಗೆ ಅನಿಲ್ ಪಾಟೀಲ್, ಮಾಜಿ ಶಾಸಕ ಮೋಹನ್ ಲಿಂಬಿಕಾಯಿ, MS ಅಕ್ಕಿ, ಶಾಸಕ ವಿನಯ್ ಕುಲಕರ್ಣಿ ಸಹೋದರ ಆಗಿರಬಹುದು, ಮಾಜಿ MP ಪುತ್ರ ಶಾಕೀರ್ ಸನದಿ ಮತ್ತಿತರರು ಸಾಕಷ್ಟು ಜನ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಇದೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಸೊ ಇಷ್ಟರಲ್ಲಿ ಕಾಂಗ್ರೆಸ್ ಕಡೆಯಿಂದ ಯಾರಿಗೆ ಟಿಕೆಟ್ ಕೊಡ್ತಾರೆ? ಸೊ ಬಿಜೆಪಿಯಲ್ಲಂತೂ ಫಿಕ್ಸು ಅಂತ ಹೇಳಲಾಗ್ತಾ ಇದೆ, ಅದು ಪ್ರಹ್ಲಾದ್ ಜೋಶಿ ಅವರು ಅಂತ. ಕಾಂಗ್ರೆಸ್ ಪ್ಲಸ್ ಅಂಡ್ ಮೈನಸ್ ಕುರಿತಾಗಿ ಮಾತನಾಡಿದ್ದಾರೆ ಹಿರಿಯ ಪತ್ರಕರ್ತರಾದಂತಹ ನಾಗರಾಜ್ ಕಿರಣಗಿ. ಏನ್ ಹೇಳಿದ್ದಾರೆ ಕಾಂಗ್ರೆಸ್ ಕುರಿತಾಗಿ ನೋಡ್ಕೊಂಡು ಬರೋಣ. ಪ್ರಬಲ ಅಭ್ಯರ್ಥಿ ಅಂದ್ರೆ ರಜತ್ ಉಳ್ಳಾಗಡ್ಡಿ ಮಠ ಅಂತ ಹೇಳ್ತಾರೆ. ಯಾಕಂದ್ರೆ ಅವರು ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹಳೆ ಆಗಿರೋದ್ರಿಂದ ಅವರು ಮತ್ತು ಸ್ವಲ್ಪ ಯುವಕರಾಗಿರೋದ್ರಿಂದ ಭಾಳ ಫೋರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಟಿಕೆಟ್ ನನಗೆ ಸಿಕ್ತಾ ಅನ್ನೋ ವಿಶ್ವಾಸದಿಂದ. ಬಟ್ ಕಾಂಗ್ರೆಸ್ನಲ್ಲಿ ಕೊನೆಯ ಕ್ಷಣದವರೆಗೂ B.Pharm ಸಿಗೋವರೆಗೂ ಯಾರು ಅಭ್ಯರ್ಥಿ ಆಗ್ತಾರೆ ಅಂತ ಹೇಳೋದೇ ಭಾಳ ಕಷ್ಟ. ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ವೀಣಾ ಕಾಶ್ಯಪ್ನವರು ಅವರು ಅಲ್ಲಿ ಟಿಕೆಟ್ ಸಿಗದಿದ್ರೆ ಇಲ್ಲಿ ಪಂಚಮಸಾಲಿ ಸಮುದಾಯಕ್ಕೆ ಸೇರಿದಂಥ ಶಿವಲೀಲಾ ಕುಲಕರ್ಣಿ ಅವರಿಗೆ ಟಿಕೆಟ್ ಸಿಗ್ಬೋದು ಅಂತೇಳಿ ಹೇಳಲಾಗ್ತಾ ಇದೆ. ಬಟ್ ಆಮೇಲೆ ಮೋಹನ್ ಲಿಂಬಿಕಾಯಿ ಅವರು ಮಾಜಿ ವಿಧಾನ ಪರಿಷತ್ ಸದಸ್ಯರಿದ್ದರು. ಆಮೇಲೆ BJPಯಲ್ಲಿ ಯಡಿಯೂರಪ್ಪ ಅವರ ಆಪ್ತರಾಗಿದ್ದರು. ಅವರು ಈಗ ಕಾಂಗ್ರೆಸ್ ಸೇರಿದ್ದಾರೆ. ಅವರು ಕೂಡ ಆಕಾಂಕ್ಷಿ ಆಗಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.